ವರ್ಷ 3 ಕೊಲೆ ಶೂನ್ಯ ಬದುಕು. 16 ಎಕರೆ ಹೋಯ್ತು, ಬದುಕು ಜೈಲಾಯ್ತು. ಅನೈತಿಕ ಸಂಬಂಧ ತಂದ ಘೋರ ದುರಂತ. 3 ಕೊಲೆ ಪ್ರಕರಣ, ಬರೋಬ್ಬರಿ 37 ವರ್ಷಗಳ ಸುದೀರ್ಘ ಜೈಲು ವಾಸ. ಕೊನೆಗೂ ಜೇವಾರ್ಕಿ ಮೂಲದ ಕೈದಿ ಸಾಯಿಬಣ್ಣ ಲಿಂಗಪ್ಪ ನಾಟಿಕಾರ್ ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ಮುಕ್ತನಾಗಿದ್ದಾನೆ. 16 ಎಕರೆ ಜಮೀನು ಕಳೆದುಕೊಂಡು ಇಡೀ ಜೀವನವನ್ನೇ ಜೈಲಿನ 4 ಗೋಡೆಗಳ ಮಧ್ಯೆ ಕಳೆದ ಸಾಯಿಬಣ್ಣನ ಕಣ್ಣೀರಿನ ಕಥೆ ಇದು. 3 ಕೊಲೆ ಪ್ರಕರಣ, ಬರೋಬ್ಬರಿ 37 ವರ್ಷಗಳ ಸುದೀರ್ಘ ಜೈಲು ವಾಸ. ಕೊನೆಗೂ ಜೇವಾರ್ಕಿ ಮೂಲದ ಕೈದಿ ಸಾಯಿಬಣ್ಣ ಲಿಂಗಪ್ಪ ನಾಟಿಕಾರ್ ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ಮುಕ್ತನಾಗಿದ್ದಾನೆ. 16 ಎಕರೆ ಜಮೀನು ಕಳೆದುಕೊಂಡು ಇಡೀ ಜೀವನವನ್ನೇ ಜೈಲಿನ 4 ಗೋಡೆಗಳ ಮಧ್ಯೆ ಕಳೆದ ಸಾಯಿಬಣ್ಣನ ಕಣ್ಣೀರಿನ ಕಥೆ ಇದು. ನನ್ನ 16 ಎಕರೆ ಜಮೀನು ಹೋಯ್ತು, 37 ವರ್ಷ ಜೈಲುವಾಸ ಅನುಭವಿಸಿದ್ದೇನೆ. ನಾನು ಇಂದು ಜೈಲಿನಿಂದ ಬಿಡುಗಡೆಯಾಗಲು ಡಿಜಿಪಿ ಅಲೋಕ್ ಕುಮಾರ್ ಸಾಹೇಬ್ರೇ ಕಾರಣ. ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಹೇಳಿದ್ರು. ಐಜಿ ಸಾಹೇಬರು ದಯಮಾಡಿ ಬಿಡುಗಡೆ ಮಾಡಿಸಿದ್ರು. FCR ಕಮಿಟಿ ಪಾಸ್ ಮಾಡಿಸಿ ಅವ್ರು ವೇಶ್ಯಾವಾಟಿಕೆ ಮಾಡ್ತಿದ್ರು. ಇಬ್ಬರು ಹೆಣ್ಣು, 2 ಹೆಂಡತಿ 1 ಮಗು ಮಾಡಿರೋದ. ಮಗುವಿಗೆ ಸ್ವಲ್ಪ ಚರ್ಚಿತ್ತು ರೀ. ಪೊಲೀಸ್ನವ್ರು ನೀರು ಕುಡಿಸಿ ಗಲ್ ಶಿಕ್ಷೆ ಮಾಡಿಸಿದಾಗ ಅದಕ್ಕೆ ನಾವು 1 ದಿವಸ ಕಾಯಿಲೆ ಇಲ್ಲ ಏನಿಲ್ಲ, ದೇವ್ರು ನಾನು ಕಾಪಾಡ್ತಿದ್ದಾರೆ. ನಾವು ಮೋಸ ಏನು ಮಾಡಿಲ್ಲದಾಗ ವೇಶ್ಯಾವಾಟಿಕೆ ಮಾಡಿದ್ರು ಮರ್ಡರ್ ಮಾಡಿದಾಗ ಕೆಲಸ ಮಾಡ್ತಿದ್ದಾಗ ನಾನು ನೌಕರಿಗೆ ಹೋಗಬೇಕು. ನಾನು ಹೆಂಡತಿ ವೇಶ್ಯಾವಾಟಿಕೆ ಮಾಡ್ತಿದ್ದೆ ಗುಲ್ಬರ್ಗ ಸಂಗಮೇಶ್ವರ ಕಾಲನಿದಾಗ. ಅದಕ್ಕೆ ಅದು ಮರ್ಡರ್ ಮಾಡಿದ್ರು. ಸೆಕೆಂಡ್ ಅವರು ಜೈಲಿನಲ್ಲಿದ್ದಾಗ ಅವರು ಜೈಲಿನಲ್ಲಿ ಇದ್ದುಕೊಂಡು ನನ್ನ ಮಗಳು ಕೊಟ್ಟು ಕಂಪ್ರಮೈಸ್ ಆಗ್ತೀವಿ, ಮೊದಲಿನ ಕೇಸ್ ನೌಕರಿ ಮೇಲೆ ಹೋಗ್ತೇವೆ ಅಂದ್ಬಿಟ್ರು. ಅವರು ವೇಶ್ಯಾವಾಟಿಕೆ ಮಾಡೋಕತ್ತಿದ್ರು. ಮನೇಲಿ ದಾರು ಮಾರಿ ನನ್ನ ಹೆಂಡತಿ ವೇಶ್ಯಾವಾಟಿಕೆ ಮಾಡೋಕತ್ತಿದ್ರು. ಆಮೇಲೆ ಅದು ನೋಡಿ ಆವತ್ತು ಅಲ್ಲೇ ಮರ್ಡರ್ ಮಾಡಿದ್ರು. ಮೊದಲು 1 ಮಾಡಿ 2 ಹೆಂಡತಿ 1 ಮಗುದಾಗ. ಕ್ಷಣಿಕ ಕೋಪಕ್ಕೆ 3 ಜೀವಿಗಳನ್ನ ಬಲಿ ಪಡೆದು ಜೀವನದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ಜೈಲಿನಲ್ಲೇ ಕಳೆದ ಸಾಯಿಬಣ್ಣ ಈಗ ವಯಸ್ಸಾದ ಕಾಲದಲ್ಲಿ ಮುಕ್ತ ಆಕಾಶದಡಿ ನಿಟ್ಟುಸಿರು ಬಿಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡೆ, STV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.